ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಹೋರಾಟ ಮತ್ತೆ ವೇಗ ಪಡೆದುಕೊಂಡಿದೆ. ಗ್ರಾಮಸ್ಥರು, ಹಿರಿಯರು ಹಾಗೂ ಯುವಕರು ಒಂದಾಗಿ ಮೂರ್ತಿ ಪ್ರತಿಷ್ಠಾಪನೆಗೆ ಒಕ್ಕಲಿನ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ್ ಮಕ್ಕಳಗಿರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಪಕ್ಕದಲ್ಲೇ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಗ್ರಾಮಸ್ಥರು ನಿರ್ಧರಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅಗತ್ಯ ಅನುಮತಿ ನೀಡುವಂತೆ ಆಗ್ರಹಿಸಿದರು. ಯಾವುದೇ ಒತ್ತಡಕ್ಕೂ ಮಣಿಯದೆ ಕಾನೂನುಬದ್ಧವಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಂಕಲ್ಪವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಪ್ರತಿಷ್ಠಾಪನೆಗಾಗಿ ಹೋರಾಟ, ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಹೋರಾಟ, ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಹೋರಾಟ, ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಹೋರಾಟ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಂದು ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಹೋರಾಟ. ಇವತ್ತು ಪ್ರತಿಭಟನೆ ನಡೆಸುತ್ತಿರುವ ಉದ್ದೇಶ ಏನಂತಂದ್ರೆ, ಧಾರವಾಡ ತಾಲೂಕು ನಿಗದಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಒಂದು ಕಟ್ಟಡವನ್ನು ಕಟ್ಟಲಾಗಿತ್ತು. ಅದು ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ. ಅದೇನಾಗೈತೆ ಅಂತಂದ್ರೆ, ರಾತ್ರೋರಾತ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಊರ ಯಾವುದೋ ಒಂದು ವಿಚಾರ ತರಲಾರ್ದ ರಾತ್ರೋರಾತ್ರಿ ಬಂದು ಅದನ್ನು ಕೆಡಿಬಿಟ್ಟಾರ. ಅದು ಒಂದು ರಾಷ್ಟ್ರಕ್ಕಾಗಿ ಹೋರಾಡಿದ ಒಂದು ಮಹಾನ್ ಹೋರಾಟಗಾರರು. ಅವರೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಕತ್ತಿದ್ದು, ನಾವು ಯಾರ್ದೋ ಏನೋ ಮಾಡಕತ್ತಿದ್ದಿಲ್ಲ. ಅದಕ್ಕಾಗಿ ಈಗ ಇದು ನಾವು ಏನು ಮನವಿ ಅಂತಂದ್ರೆ, ಈಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಬೇಡ ಅಂತಂತಾರೆ. ನಮಗೆ ಈಗ ನಿಗದಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಅನುಕೂಲ ಸರ್ಕಾರದ ಜಾಗದಲ್ಲಿ ನಮ್ಮ ನಾಳೆ ಆಗಸ್ಟ್ 15ಕ್ಕೆ ಎಷ್ಟೊತ್ತಿದ್ರು ನಾವು ಆಲ್ರೆಡಿ ಈಗ ಮೂರ್ತಿಗೆ ರೊಕ್ಕನೂ ಕೊಟ್ಟೇವಿ. ನಾವು ಮೂರ್ತಿ ತಯಾರಾಗೈತಿ. ಅದಕ್ಕೆ ನಮ್ಗೆ ಈಗ ನಿಗದಿ ಗ್ರಾಮದಲ್ಲಿ ಒಂದು ಕಟ್ಟಡ ಐತಿಗಲ್ಲಿ ಅವ್ರದ್ದೊಂದು ಇದನ್ನೈತಿ, ನಾವು ಅಲ್ಲಿಯೂ ಮಾಡ್ತೀವಿ. ಆದರೆ ಈಗ ನಮಗೊಂದು ಏನಂತ ಒಂದು ಮನವಿ ಕೊಡುವಂಥ ಒಂದು ವಿಚಾರ ಏನಪ್ಪ ಅಂತಂದ್ರೆ, ನಮಗೊಂದು ಪರ್ಮಿಷನ್ ಬೇಕಾಗೈತಿ. ಆ ಪರ್ಮಿಷನ್ ದಯವಿಟ್ಟು ಮೇಲಾಧಿಕಾರಿಗಳು ಇದಕ್ಕೆ ನಮ್ಮೊಂದು ಇದನ್ನು ಮಾಡಿ ಮಾಡಿಕೊಡ್ಬೇಕಂತೇಳಿ ನಾ ಮಾಧ್ಯಮದ ಮುಖಾಂತರ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಭೀಮಸೇನ್ ಗುರಪ್ಪನವರು, ಧಾರವಾಡ. ಕಟ್ಟಡ ನಿರ್ಮಾಣ ಸಂಗೊಳ್ಳಿ ರಾಯಣ್ಣನ ಆಗಸ್ಟ್ 15ಕ್ಕೆ ಮಾಡೋ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಸಂಬಂಧ ನಾವು ಕಟ್ಟಡ ಕಟ್ಟಿದ್ದೀವಿ ರೀ. ಅದನ್ನೇನು ಮಾಡಿದ್ರು, PWDದವರು ಏಕಾಕಿ ಬಂದು ಅದು ಸರ್ ಯಾವುದೋ ನಮ್ಗೆ ಗಮನ ಕೊಳ್ಳಾರ್ದ ಗ್ರಾಮಸ್ಥರ ಗಮನ ಕೊಳ್ಳದ ಒಂದು ನಮಗೊಂದು ನೋಟಿಸ್ ಬೋರ್ಡ್ ಹಚ್ಚಿದ್ದಾರೆ. ಹಚ್ಚಿ ಅದು ಬೆಳಗಿನ ಜಾವ 4 ಗಂಟೆ ಸುಮಾರು ಈ ಸಂಬಂಧಪಟ್ಟ ಟ್ರಸ್ಟಾಗಿ ಯಾರಿಗೆ ಮಾಹಿತಿ ಕೊಳ್ಳಾರದ ಬಂದು ಅದನ್ನು ನೆಲೋತ್ಸವ ಮಾಡಿದ್ದಾರೆ ಸರ್. ಈಗ ನಮ್ಗೆ ಏನೈತೆ ಅಂದ್ರೆ ಸರ್, 2 ದಿವಸ ನಮ್ಗೆ ಎಷ್ಟು ಪರ್ಮಿಷನ್ ಸಿಗಬೇಕು. ಆಗಸ್ಟ್ 15 ದಿವಸಕ್ಕೆ ನಮ್ಗೆ ಏನಾದ್ರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ನಾವು ಪ್ರತಿಷ್ಠಾಪನೆ ಮಾಡಲೇಬೇಕು. ಇದು ನಮ್ಮ ಹಕ್ಕು, ನಾವು ಮಾಡತ್ತೇವೆ. ಇದು ಸರಳವಾಗಿ ಜಿಲ್ಲಾಧಿಕಾರಿ ಅವರು ನಮ್ಮ ಸರಳ 2 ದಿವಸ ಪರ್ಮಿಷನ್ ಕೊಟ್ಟರು ನಾವು ಸರಳ ರೀತಿ ಮಾಡ್ತೇವೆ. ಹಾಲಿಲ್ಲ ಅಂದ್ರೆ ಏನತ್ತಲ್ಲ ರೀ, ನಾವು ಏನತ್ತಲ್ಲ ನಮ್ದು ಏನು ಸಮಾಜದಲ್ಲ, ನಾವು ಕ್ರಾಂತಿವೀರ ಸಂಘದಿಂದ ಏನೋ ಸಂಘಟನೆಯಿಂದ ಎಲ್ಲರೂ ಸೇರಿಸಿ ಹೋರಾಟ ಮಾಡ್ತೇವೆ. ಮಾಡಿ ಯಾವುದೇ ಪರಿಸ್ಥಿತಿ ಹೋರಾಟ ಆದರೂ ಸಹ ಆಗ್ಲೂ ಸಹ ನಾವು ಆಗಸ್ಟ್ 15ಕ್ಕೆ ಏನತ್ತಲ್ಲ ನಿಗದಿ ಗ್ರಾಮ ಪಂಚಾಯತ್ ಸಂಗೊಳ್ಳಿ ರಾಯಣ್ಣ ಮೂರ್ತಿನ ಕುಂಡ್ರಿಸ್ಕೊಳ್ತೀವಿ. ಅವತ್ತು ನಾವು ಓಪನಿಂಗ್ ಮಾಡ್ತೇವೆ. ಪರಿಗಣಿಸಿ ಏನತ್ತಲ್ಲ ನಮ್ಗೆ ಆದಷ್ಟು ಇವತ್ತು ನಾಳೆ 2 ದಿವಸ ಪಂಚಾಯತಿ ಕೊಡ್ತಾರೋ ತಾಲೂಕು ಪಂಚಾಯತಿಂದ ಪರ್ಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಅವರ ಪರ್ಮಿಷನ್ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. 2 ದಿವಸ ಪರ್ಮಿಷನ್ ಸಿಗಬೇಕು. ಆಗಸ್ಟ್ 15ಕ್ಕೆ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತೇವೆ ರೀ. ನಮ್ಮ ಹೆಸರು ಲಕ್ಷ್ಮಣ ಅಂತೇಳಿ, ರಾಷ್ಟ್ರೀಯ ಸಂಗೊಳ್ಳಿ ರಾಯಣ್ಣ ಸೇನೆ ಜಿಲ್ಲಾಧ್ಯಕ್ಷರು. ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ವಿಷಯ ಇದು. ಮೊನ್ನೆ ಎಲ್ಲ ನಮ್ಮ ಸಮಾಜ ಅನ್ನೋಕ್ಕಿಂತ ಎಲ್ಲ ಧರ್ಮದವರು ಕೂಡಿಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಪ್ರತಿಷ್ಠಾಪನೆ ಮಾಡ್ಬೇಕಂಥೇಳಿ ಒಂದು ಇದನ್ನು ಮಾಡಿದ್ರು. ಆವಾಗ ಅದು ಸರ್ಕಾರಿ ಜಾಗ ಅದು PWD ರೈತು ಏನು ಯಾರಿಗೈತನೋ ಅದಕ್ಕೆ ಇನ್ನೂ ಮಟ್ಟ ಜನರಿಗೆ ಗೊತ್ತಿಲ್ಲ. ಆದ್ರೆ ಸರ್ಕಾರಿ ಜಾಗ ಅಲ್ಲಿ ಮಾಡ್ಬೇಕಂತೇಳಿ ಎಲ್ಲ ಊರನವರು ಸಮಾಜದವ್ರು ನಿರ್ಣಯ ತೊಗೊಂಡು ಮಾಡ್ಬೇಕಂತ ಇದನ್ನು ಮಾಡಿದ್ರೆ, ಅದನ್ನು ಏಕಾಏಕಿ ಬಂದು ಅಧಿಕಾರಿಗಳು PWD ಅವರು ಬಂದು ಅದನ್ನು ತಾವು ಇದನ್ನು ಮಾಡಿದ್ದಾರೆ. ಅದಕ್ಕೆ ಇನ್ನು ಮುಂದೆ ನಾವು ಕೇಳ್ಕೊಂಡಿದ್ದೇನೆಂದ್ರೆ, ಅಧಿಕಾರಿಗಳನ್ನ ಹಿಡ್ಕೊಂಡು ಇವತ್ತು PDO ಅವ್ರನ್ನ ಹಿಡ್ಕೊಂಡು ಪಂಚಾಯತಿಗೂ ನೀವು ಕೊಟ್ಟಿದ್ದೇವೆ. ಈಗ ನಮಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಿ ಜಾಗ ಐತಲ್ಲ ಸರ್ಕಾರಿ ಜಾಗ, ಅಲ್ಲಿ ನಮಗೆ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ಇವತ್ತು ನಾವು ಪಂಚಾಯತಿಗೆ PDO ಅವರಿಗೂ ಕೊಟ್ಟಿದ್ದೇವೆ. ಇವತ್ತು ಮಾನ್ಯ DC ಅವರಿಗೂ ಮನೆಯನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೂ ಪೊಲೀಸ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ದೇವೆ. ಅದಕ್ಕೆ ಮೇಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಇದನ್ನು ಅನುಕೂಲ ಆಗಸ್ಟ್ 15ಕ್ಕೆ
ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಹೆಸರು ಉಳವಪ್ಪ ಕುರುಬರ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಸಂಗೊಳ್ಳಿ ರಾಯಣ್ಣನವ್ರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ನಿಗದಿ ಗ್ರಾಮದಲ್ಲಿ, ಧಾರವಾಡ ತಾಲೂಕು, ಕಲಘಟಗಿ ತಾಲೂಕು, ಧಾರವಾಡ ತಾಲೂಕು, ಅಲ್ಲಿ ನಿಗದಿ ಗ್ರಾಮದಲ್ಲಿ ಒಬ್ಬ ವೀರ ಶೂರ ಈ ಕನ್ನಡ ನಾಡಿಗಾಗಿ ತಮ್ಮ ರಕ್ತವನ್ನು ತಮ್ಮ ಪ್ರಾಣ ಅರ್ಪಣೆ ಮಾಡಿರುವಂಥ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಒಂದು ಪ್ರತಿಷ್ಠಾಪನೆಯಲ್ಲಿ ಫೌಂಡೇಶನ್ ಎಲ್ಲ ನಿಗದಿ ಗ್ರಾಮದ ಎಲ್ಲ ಹಿರಿಯರು, ಯುವಕ ಮಿತ್ರರು ಎಲ್ಲ ಸೇರಿ ಒಂದು ಫೌಂಡೇಶನ್ ಹಾಕಿರ್ತಾರೆ. ಅಲ್ಲಿ ಒಬ್ಬ ಅಧಿಕಾರಿ, PDO ಅಧಿಕಾರಿಗಳು ಅದನ್ನು ಏಕಾಏಕಿ ಬಂದು ಪೊಲೀಸ್ ಪ್ರೊಟೆಸ್ಟನ್ನು ಇಟ್ಕೊಂಡು ಅದನ್ನು ತೆರವುಗೊಳಿಸೋಂಥ ಕೆಲಸ ಅವ್ರು ಮಾಡ್ಯಾರ. ಯಾಕಂದರೆ ನನಗನ್ಸಿದ ಮಟ್ಟಿಗೆ ಅಧಿಕಾರಿಯಲ್ಲಿ ಏನೋ ಬ್ರಿಟಿಷರ್ ರಕ್ತ ಹರಿತಿರ್ಬೋದು ಕಾಣಿಸ್ತೈತಿ, ಅದಕ್ಕೆ ಆ ಥರ ಮಾಡ್ಯಾರ. ಇವತ್ತು ಇಲ್ಲಿವರೆಗೂ ನಾವು ಬ್ರಿಟಿಷರ ಪದ್ಧತಿನೂ ಹೋಗಿಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ನಮಗೆ ಇನ್ನೂ ಒಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ, ಇವತ್ತು ಒಂದೇ ಸಮಾಜಕ್ಕಾಗಿ ಏನು ಹೋರಾಟ ಮಾಡಿಲ್ಲ, ಅವ್ರು ಸ್ವತಂತ್ರ ಮಾಡಿದಂಥ ಇಡೀ ದೇಶದ ಜನತೆ ಇವತ್ತು ನೆಮ್ಮದಿಯಿಂದ ಇವತ್ತು ಅಡ್ಡಾಡ್ತಾ ಇದೆ ಅಂದರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಷ್ಟೇ ಅಲ್ಲ, ಅನೇಕ ಸ್ವತಂತ್ರ ಹೋರಾಟಗಾರರು ಅದಾರ. ಎಲ್ಲರನ್ನೂ ಸೇರಿಸ್ಕೊಂಡೇ ಹೇಳ್ತಾನೆ. ಇವತ್ತು ಅಂಥವ್ರಿಗೆ ನೀವು ಅವಕಾಶ ಮಾಡಿಕೊಲ್ಲ, ಮತ್ತು ಇನ್ನಂಥವ್ರಿಗೆ ಅವಕಾಶ ಮಾಡಿಕೊಡ್ತೀರಿ. ಈಗ ಹೊಸದಾಗಿ ನೇಮಕ ಆದಂಥ ರಂಗವ್ವ ಚಲವಾದಿ ಅಂತೇಳಿ ಮೇಡಮ್ ಅವರಿಗೆ ನಾನು ಈಗ ಫೋನ್ ಕರೆ ಮುಖಾಂತರ ಮಾತಾಡಿದೆ. ಸರ್, ನಮಗೆ ಆದೇಶ ಕೊಡೋಕೆ ಬರೋದಿಲ್ಲ ಗ್ರಾಮ ಪಂಚಾಯತಿಯಿಂದ, ಅದನ್ನು ಏನೇ ಇದ್ದರೂ DC ಅವ್ರು ಕೊಡ್ಬೇಕಾಕೈತಿ ಅಂತಂದ್ರೆ, ಅದಕ್ಕೆ ನಾ ಏನಂದೆ ಅವ್ರಿಗೆ, DC ಅವ್ರು ಆದೇಶ ಮಾಡಿದ್ರೆ ನೀವೇನು ಮಾಡ್ತೀರಿ ಅಂದೆ. ಇಲ್ಲ, ನಾವು ಮಾಡಿದ್ರು ನಾ ಆದೇಶ ಕೊಡೋದಿಲ್ಲ, DC ಅವ್ರು ಕೊಡ್ಬೇಕಂತಂದ್ರೆ, ಅದಕ್ಕೆ ನಾವು ಈಗ ಎಲ್ಲ ಗ್ರಾಮದ ನಿಗದಿ ಗ್ರಾಮದ ಎಲ್ಲ ಸಮಸ್ತ ಗುರಿಯರು ಸೇರಿ ಎಲ್ಲರೂ ಸೇರಿ ಇವತ್ತು ಬಂದು ಇಲ್ಲಿ DC ಅವ್ರಿಗೆ ಮನವಿ ಕೊಡಾಕತ್ತೀವಿ. ಆದರೆ ಅಲ್ಲಿ ನಮಗೇನೈತಿ, ಆಗಸ್ಟ್ 15ಕ್ಕೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಇವತ್ತು ನಾವು ಹೊಸದಾಗಿ ಅಲ್ಲಿ ಇವತ್ತು ಆಲ್ರೆಡಿ ಆರ್ಡರ್ ಕೊಟ್ಟು ಬಂದೈತಿಲ್ಲ ರೀ, ಆಲ್ರೆಡಿ ಆರ್ಡರ್ ಕೊಟ್ಟು ಬಂದೈತಿ. ಈಗ ನಾವು ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಆ ಸೆಕೆಂಡ್ರಿ, ನಮಗೆ ಕೊಟ್ಟರು ನಾವು ಕುಂದಿರ್ತೀವಿ, ಕೊಡಲಿಲ್ಲ ಅಂದ್ರೂ ಅಲ್ಲೇ ಕುಂದಿರ್ತೀವಿ. ಯಾಕಂದ್ರೆ ಈಗ ಅಲ್ಲಿ ಆಲ್ಮೋಸ್ಟ್ ಅಲ್ಲೇ ಸಂಗೊಳ್ಳಿ ರಾಯನಿಗೆ ಒಂದು ಮಾಡಿದಂಥ ದೊಡ್ಡ ಅವಮಾನ. ಯಾಕಂದ್ರೆ ಇದು ಏನಪ್ಪ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಈ ಒಂದು ಯುವಕರ ಶಕ್ತಿ, ದೇಶದ ಪ್ರತಿಷ್ಠೆ. ಅದಕ್ಕಾಗಿ ನಾವು ಸಂಗೊಳ್ಳಿ ರಾಯಣ್ಣವರಿಗೆ ಇಲ್ಲಿ ನಿಗದಿ ಗ್ರಾಮದಾಗ ಅಷ್ಟೇ ಅಲ್ಲ, ಇಡೀ ನಾಡಿನಲ್ಲಿ ಎಲ್ಲೇ ಅವಮಾನ ಮಾಡೋಕ್ಕೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಯಾವತ್ತೂ ಬಿಡಂಗಿಲ್ಲ. ಅಕಸ್ಮಾತ್ ಸಂಗೊಳ್ಳಿ ರಾಯಣ್ಣವ್ರಿಗೆ ಏನಾರು ಅವಮಾನ ಮಾಡಿದ್ದ ಕಂಡ್ರೆ ಯಾರನ್ನೂ ಉಳಿಸೋದಿಲ್ಲ ನಾವು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ಯಾನ. ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ರಕ್ತ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅವರು ಒಂದು ಹಾದಿಯಲ್ಲಿ ಅವರ ತತ್ವ ಸಿದ್ಧಾಂತ ಏನಿದೆ ಹಾದಿಯಲ್ಲಿ ನಡೆಯುವಂಥ ಕೆಲಸ ಇಲ್ಲಿ ರಾಜ್ಯದ ಅಭಿಮಾನಿಗಳೆಲ್ಲ ರಾಯಣ್ಣನ ಅಭಿಮಾನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಕಿತ್ತೂರು ಅಂತೇಳಿ, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರು ಧಾರವಾಡ ಜಿಲ್ಲಾಧ್ಯಕ್ಷ.